WPL 2026 ಚಾಂಪಿಯನ್ RCB ವುಮೆನ್ಸ್. ನಮಸ್ಕಾರ, ಎಲ್ಲರಿಗೂ ಸಜ್ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟಾಕ್ಸ್ ಯೂಟ್ಯೂಬ್ ಚಾನಲ್. ಈ ಒಂದು ಖುಷಿಗಾದರೂ ನನಗೊಂದು ನಮ್ಮ ಚಾನಲ್ ಇದು ಸಬ್ಸ್ಕ್ರೈಬರ್ಸ್ ಕೌಂಟ್ 88,000 ಆಗಬೇಕು ಅಂತ ನಾನು ತುದಿಗಾಲಲ್ಲಿ ಕಾಯ್ತಾ ಇದ್ದೇನೆ. ಆ್ಯಂಡ್ ಈ ಒಂದು ವೀಡಿಯೋನ ಎಷ್ಟು ಹೈಪ್ ಮಾಡಲಿಕ್ಕೆ ಆಗ್ತದೋ ಅಷ್ಟು ಹೈಪ್ ಮಾಡಿ, ಸೊ ದ್ಯಾಟ್ ಹೊಸ ಆಡಿಯನ್ಸಿಗೆ ನಮ್ಮ ವಿಡಿಯೋ ರೀಚ್ ಆಗ್ತದೆ. ವಾವ್, ಟೇಕ್ ಅ ಬೋ RCB, ಟೇಕ್ ಅ ಬೋ. ಎಂಥ ಚೇಸ್! ಫಸ್ಟ್ ಡೆಲ್ಲಿದು ಬ್ಯಾಟಿಂಗ್ ನೋಡಿದ ಮೇಲೆ ಇದು ಆಸೆ ಹೋಗಿತ್ತು, ಫೈನಲಲ್ಲಿ 200+ ಎಲ್ಲ ಅಯ್ಯಯ್ಯೋ ಆಗೋದಿಲ್ಲ ಅಣ್ಣ ಅಂತ. ಗ್ರೇಸ್ ಹ್ಯಾರಿಸ್ ಅವರು ಔಟ್ ಆದಮೇಲಂತೂ 1.1 ಇದ್ದಾಗಲೇ ಗ್ರೇಸ್ ಹ್ಯಾರಿಸ್ ಅವರು ಬೋಲ್ಡ್ ಆದಾಗ ಪೌಂಡ್ ಅಂದರೆ ಹೋಯ್ತು ಅಂತ, ಲಗ್ಗಾಡಿ ಹೋಯ್ತು ಅಂತ ಅಂದ್ಕೊಳೋದು. ಬಟ್ ಎಂಥ ಚೇಸ್, ಎಂಥ ಕ್ಯಾಲ್ಕುಲೇಟೆಡ್ ಚೇಸ್, ಸ್ಮೂತ್ ಚೇಸ್. ಲಾಸ್ಟಿಗೆ ಒಂಚೂರು ಡಗಡಗಡಿಗೆ ಆಯಿತು, ಬಟ್ ಸ್ಟಿಲ್ ಸ್ಮೂತ್ ಚೇಸ್ ಇತ್ತು. ಸೂಪರ್. 2ನೇ ಬಾರಿಗೆ RCB ವುಮೆನ್ಸ್ ತಂಡ WPLದು ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಸೊ ಈಗ ಇದು ಏನು ಮುಂಬೈ ಇಂಡಿಯನ್ಸ್ ವಿರುದ್ಧ ನಮ್ಮದೊಂದು ಟೈ ಆಗಿದೆ. ಮುಂಬೈ ಇಂಡಿಯನ್ಸ್ ವುಮೆನ್ಸ್ ತಂಡ ಕೂಡ 2 ಸಲ ಚಾಂಪಿಯನ್ ಆಗಿದ್ದಾರೆ, RCB ವುಮೆನ್ಸ್ ತಂಡ ಕೂಡ 2 ಸಲ ಚಾಂಪಿಯನ್ ಆಗಿದ್ದಾರೆ. ಹಾಗೆ 4 ಫೈನಲನ್ನು ಸೋತಂಥ ನತದೃಷ್ಟ ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ವುಮೆನ್ಸ್ ತಂಡ. ಅಂದರೆ ಇದು ಐ ಫೀಲ್ ಬ್ಯಾಡ್ ಫಾರ್ ದೆಮ್. ಅಂದರೆ 1 ಸಲ ಹಾರ್ಟ್ ಬೇಕಾದರೆ ತಡ್ಕೊಳ್ಬೋದು, 2 ಸಲ ತಡ್ಕೊಳ್ಬೋದು, 4 ಅದು ಸಹ ಸತತ 4 ಕಂಟಿನ್ಯೂಸ್ 4 ಸಲ ಫೈನಲಿಗೆ ಹೋಗಿರುವಂತಹ ಹೆಗ್ಗಳಿಕೆ ಒಂದಾದರೆ, ಇನ್ನೊಂದು ಕಡೆ ಫೈನಲಿಗೆ ಹೋಗಿ ಮುಗ್ಗರಿಸಿದಂತಹ ಒಂದು ಕೆಟ್ಟ ರೆಕಾರ್ಡ್ ಡೆಲ್ಲಿ ಕ್ಯಾಪಿಟಲ್ಸ್ ವುಮೆನ್ಸ್ ತಂಡದ್ದು. 203 ಹೊಡೆದು ಸಹ ಡಿಫೆಂಡ್ ಮಾಡಲಿಕ್ಕಾಗಲಿಲ್ಲಲ್ಲ ಅವರಿಗೆ ಅನ್ನೋದೇ ಒಂಥರ ಅವರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಥಿಂಕ್ ಮಾಡಿದಾಗ ಅಥವಾ ಅವರ ಪ್ಲೇಸಲ್ಲಿ ಥಿಂಕ್ ಮಾಡಿದಾಗ ಬೇಜಾರಾಗ್ತದೆ, ಎಂತ ಮಾಡಬೇಕು ಮಾರ್ರೆ ಅಂತ. ಬಟ್ ನಾವು ಸಪೋರ್ಟ್ ಮಾಡ್ತಿದ್ದ ಟೀಮ್ ವಿನ್ ಆಗಿದೆ, ಸೊ ಸಿಕ್ಕಾಪಟ್ಟೆ ಖುಷಿಯಲ್ಲಿದ್ದೇನಪ್ಪ. ಫಸ್ಟ್ ನಮ್ಮ ಬೌಲಿಂಗ್ ಬಗ್ಗೆ ಮಾತಾಡುವ. ಬೌಲಿಂಗ್ ಬಗ್ಗೆ ಎಷ್ಟು ಕಡಿಮೆ ಮಾತಾಡ್ತೇವೋ ಅಷ್ಟು ಒಳ್ಳೆಯದು. ಯಾಕಂತಂದರೆ ಇವತ್ತು ನಮ್ಮ ಮೇಯ್ನ್ ಟ್ರಂಪ್ ಬೌಲರ್ ಇದ್ದಾರಲ್ಲ, ಏನು ಟ್ರಂಪ್ ಕಾರ್ಡ್ ಬೆಲ್ ಬಿಟ್ಟು ಬೇರೆಯವ್ರಿಗೆ ಎಲ್ಲರೂ ಸಹ ಒಟ್ಟಿಗೆ ಕೈ ಎತ್ತಿದ್ರು. ನಾವು ಇವತ್ತು ಚಂದ ಮಾಡಿ ಬೌಲಿಂಗ್ ಹಾಕೋದಿಲ್ಲ, ಎಂತ ಬೇಕಾದರೆ ಮಾಡಿಕೊಳ್ಳಿ, ನಾವು ಇವತ್ತು ಬೌಲಿಂಗ್ ಹಾಕೋದಿಲ್ಲ. 1 ವಾರ ಆದಮೇಲೆ ನಾವು ಆಡ್ತಾ ಇರೋದು. ನಮ್ಮದು ಲೀಗ್ ಮ್ಯಾಚ್ ಮುಗಿದು 1 ವಾರ ಆಗಿತ್ತು, ಡೈರೆಕ್ಟ್ ಫೈನಲಿಗೆ ಸೆಲೆಕ್ಟ್ ಆಗಿದ್ದೆವು. ನಮಗೆ ಮ್ಯಾಚ್ ಪ್ರಾಕ್ಟೀಸ್ ತಪ್ಪೋಗಿದೆ, ನಾವು ರೆಸ್ಟ್ ಮಾಡಿದ್ದು ಜಾಸ್ತಿ ಆಗಿದೆ ಅಂತ ಕಾರಣ ಕೊಟ್ಟರು. ಎಂತಂತ ಗೊತ್ತಿಲ್ಲ, ಎಲ್ಲರೂ ಸಹ ಒಟ್ಟಿಗೆ ಕೈ ಕೊಟ್ಟರು. ಫಸ್ಟ್ 3 ಓವರ್ 9 ರನ್ ಬಂದದ್ದು. ವಾವ್, ಎಂಥ ಬೌಲಿಂಗ್! ಪವರ್ ಪ್ಲೇಲಿ ಫಸ್ಟ್ 3 ಓವರಿಗೆ 9 ರನ್, ಇದು ಲೋ ಸ್ಕೋರ್ ಆಗ್ಬೋದು ಅಂತ ಅಂದ್ಕೊಂಡೋದು. ನೆಕ್ಸ್ಟ್ 4 ಓವರ್ಗೆ 63 ರನ್ ಚಚ್ಚಿದ್ರು. ಎಲ್ಲಿ 9, ಎಲ್ಲಿ 63? 7 ಓವರ್ ಮುಗಿದಾಗ 72 ರನ್ ಆಗಿದೆ. ಇವತ್ತು ಡೆಲ್ಲಿದು ಹೋದದ್ದು 4 ವಿಕೆಟ್, ಅದು ಸಹ ಲಾಸ್ಟ್ ಬಾಲಿಗೆ ಒಂದು ರನ್ಔಟ್ ಆಯಿತು. 4 ವಿಕೆಟ್ ಹೋಯಿತು. ಅದರಲ್ಲಿ ಎಲ್ಲ ಪ್ಲೇಯರ್ಸ್ ಇದು ಸಹ ಸೂಪರ್ ಕಾಂಟ್ರಿಬ್ಯೂಷನ್ ಇತ್ತು. ಯಾರು ಕೂಡ ಕೆಟ್ಟದಾಗಿ ಆಡಿದ್ದಾರೆ ಅಂತ ಹಾಗೇನಿಲ್ಲ, ಎಲ್ಲರದ್ದು ಭರ್ಜರಿ ಕಾಂಟ್ರಿಬ್ಯೂಷನ್. ಅವರ ಏನು ಕೀಪರ್ ಲೀ 37 ರನ್ ಹೊಡೆದ್ರು, ಶಫಾಲಿ ವರ್ಮಾ 13 ಬಾಲಿಗೆ 20 ರನ್ ಹೊಡೆದ್ರು, ಮತ್ತು ವಾಲ್ವರ್ಟ್ ಅವರು 44 ರನ್ ಹೊಡೆದ್ರು. ಅವರ ಕ್ಯಾಪ್ಟನ್ ಜೆಮಿಮಾ ರೋಡ್ರಿಕ್ ಅವರಂತೂ ಭಯಂಕರ ಮಾರೆ, 27 ಬಾಲಿಗೆ 50 ರನ್ ಹೊಡೆದು. ಅಂದರೆ WPL ಒಂದು ಫೈನಲಲ್ಲಿ ಫಾಸ್ಟೆಸ್ಟ್ 50 ಆಗಿತ್ತು. ಅದಾದಮೇಲೆ ನಮ್ಮ ಸ್ಮೃತಿ ಮಾಂಧನ್ ಅವರು ಚೇಸಿಂಗಲ್ಲಿ ಆ ರೆಕಾರ್ಡನ್ನು ಬೀಟ್ ಮಾಡಿದ್ರು ಬಿಡಿ. ಅವರು 37 ಬಾಲಿಗೆ 57 ರನ್ನು. ಅದಾದಮೇಲೆ ಲಾಸ್ಟ್ ಮಿನಿಟ್ಟಿಗೆ ಶಿನೇನ್ ಹೆನ್ರಿ 15 ಬಾಲಿಗೆ 35. ನಾನು ಎಕ್ಸ್ಪೆಕ್ಟ್ ಮಾಡಿರಲ್ಲ 15 ಬಾಲಿಗೆ 35 ಶಿನೇನ್ ಹೆನ್ರಿ ಹೊಡಿತಾರೆ ಅಂತ. ಸೊ ಇವ್ರದ್ದೆಲ್ಲರದ್ದು ಕಾಂಟ್ರಿಬ್ಯೂಷನ್ ಇಂದ 203 ತನಕ ಬೆಳೀತು. 7 ಓವರ್ಗೆ 72 ಇದ್ದದ್ದು 17 ಓವರ್ ಮುಗಿದಾಗ ನಿಧಾನಕ್ಕೆ RCB ಸ್ವಲ್ಪ ಕಂಟ್ರೋಲ್ ಮಾಡಿದರು. 17 ಓವರ್ಗೆ 154 ರನ್ ಆಗಿತ್ತು. ಪರವಾಗಿಲ್ಲವೇ, 3 ಓವರ್ಗೆ 9 ಇದ್ದದ್ದು ಮತ್ತೆ 63 ರನ್ ಹೊಡಿಸ್ಕೊಂಡ್ರು ನೆಕ್ಸ್ಟ್ 4 ಓವರಲ್ಲಿ. ಅದಾದಮೇಲೆ ಓಕೆ, ನೆಕ್ಸ್ಟ್ 10 ಓವರಲ್ಲಿ ಒಂದು ರೇಂಜಿಗೆ ಕಂಟ್ರೋಲ್ ಮಾಡಿದ್ರು ಅಂತ ಅಂದ್ಕೊಂಡ್ರೆ ಲಾಸ್ಟ್ 3 ಓವರ್ಗೆ 49 ರನ್ ಹೊಡಿಸ್ಕೊಂಡ್ರು. ಫಸ್ಟ್ 3 ಓವರಿಗೆ 9, ಲಾಸ್ಟ್ 3 ಓವರಿಗೆ 49. ದೇವರ್ರೆ, ಸಿಕ್ಕಾಪಟ್ಟೆ ರನ್ ಲೀಕ್ ಮಾಡಿದರು. ಆ್ಯಂಡ್ ಬೆಲ್ಲಿದು ಮುಖ ನೋಡೋಕೆ ಬೇಜಾರಾಗ್ತಿತ್ತು, ನಾನು ಇನ್ನೆಂತ ಮಾಡಬೇಕು ಮಾರ ಅಂತ. ಯಾಕಂತಂದರೆ ಅವರು 4 ಓವರಿಗೆ ಕೇವಲ 19 ರನ್ ಬಿಟ್ಟು ಕೊಟ್ಟದ್ದು. ಇಂಥ ಹೈ ಸ್ಕೋರಿಂಗ್ ಮ್ಯಾಚಲ್ಲಿ 4 ಓವರಿಗೆ 19 ರನ್ ಮಾತ್ರ ಬಿಟ್ಟು ಕೊಟ್ಟದ್ದು. ಮಿಕ್ಕಿದಂಥ ಎಲ್ಲ ಬೌಲರ್ಸ್ ಹೊಡಿಸ್ಕೊಂಡ್ರು. ನಾನು ಶ್ರೇಯಾಂಕ ಪಾಟೀಲ್ ಬಗ್ಗೆ ನಾನು ಸುಮಾರು ಸಲ ಹೇಳಿದ್ದೇನೆ, ವಿಕೆಟ್ ತೆಗೆದ್ರೆ, ಕಂಟಿನ್ಯೂಸ್ ವಿಕೆಟ್ ತೆಗೆದ್ರೆ ಸೂಪರ್. ಒಂದು ಸಲ ರನ್ ಲೀಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ನಮ್ಮ ಪುಟ್ಟಿ ಫುಲ್ಲು ರನ್ ಲೀಕ್ ಮಾಡ್ತಾನೆ ಇರ್ತಾರೆ. ಇವತ್ತು ಬಿಡಿ, ಶ್ರೇಯಾಂಕ ಪಾಟೀಲ್ ಅಂತಲ್ಲ, ಎಲ್ಲರೂ ಸಹ ರನ್ ಲೀಕ್ ಮಾಡಿದರು. ನಮ್ಮ ಚೇಸಿಂಗ್ ಸ್ಟಾರ್ಟ್ ಆದಾಗ ನಾನು ಒಂದು ಹೇಳಿದ್ನಲ್ಲ, ಈ ಒಂದು ಚೇಸನ್ನು ನನ್ನ ಲೈಫಲ್ಲಿ ಮರಿಲಿಕ್ಕಾಗೋದಿಲ್ಲ. ಯಾಕಂತಂದರೆ ಇದರಷ್ಟು ಸ್ಮೂತ್ ಚೇಸು ಅಥವಾ ಕ್ಯಾಲ್ಕುಲೇಟಿವ್ ಚೇಸು ನನಗೆ ನೆನಪಿಲ್ಲ.
ಎಸ್ಪೆಷಲಿ WPL ಅಲ್ಲಂತೂ ನೆನಪಿಲ್ಲ. ಯಾಕಂತಂದರೆ ನೀವು ಕ್ರಿಕ್ ಬಸ್ ನೋಡಿ ಅಥವಾ ಕ್ರಿಕ್ ಇನ್ಫೋ ನೋಡಿ, ನಮ್ಮ RCBದು ಸ್ಕೋರ್ ನೋಡಿ, ಪ್ರತಿ ಓವರಲ್ಲಿ ಫಸ್ಟ್ ಓವರಿಂದ ಹಿಡಿದು ಕೊನೆಯ ಓವರ್ ತನಕ ಪ್ರತಿ ಓವರಲ್ಲಿ ಮಿನಿಮಮ್ 1 4 ಅಥವಾ 6 ಬಂದಿದೆಯೇ. ಯಾವ ಓವರಲ್ಲಿ ಕೂಡ ಇದು ಟೈಟ್ ಓವರ್ ಆಗಿತ್ತು ಇಲ್ಲವೇ ಇಲ್ಲ, ಪ್ರತಿ ಓವರಲ್ಲಿ ಮಿನಿಮಮ್ 1 4. ಇದು ರೆಕಾರ್ಡಾ? ಯಾಕಂತಂದರೆ ಎಲ್ಲ ಓವರಲ್ಲಿ ಮಿನಿಮಮ್ 1 4. ವಾವ್, ಸೂಪರ್. ಎಲ್ಲಿ ಕೂಡ ಈಗ ನೋಡಿ 1.1 ಓವರ್ ಇದ್ದಾಗ ಶಿನೇನ್ ಹೆನ್ರಿ ಅವರು ಏನು ಮ್ಯಾಚಿನ 2ನೇ ಓವರ್ ಹಾಕ್ತಾ ಇರುವಾಗ ಫಸ್ಟ್ ಬಾಲೇ ಗ್ರೇಸ್ ಹ್ಯಾರಿಸ್ ಅವರು ಡಮ್ ಅಂತ ಬೋಲ್ಡ್ ಆದರು. ಆಗ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿತ್ತು. ಯಾಕಂತಂದರೆ ಇಷ್ಟು ದೊಡ್ಡ 204 ಟಾರ್ಗೆಟ್ ಇದೆ ಅಂತ ಅನ್ನುವಾಗ ನಾವು ಸಿಕ್ಕಾಪಟ್ಟೆ ನಂಬುವಂಥ ಆಟಗಾರ್ತಿಯರು ಯಾರು? ಓಕೆ, ಸ್ಮೃತಿ ಮಾಂಧಾನ ಆಡಬೇಕು, ಗ್ರೇಸ್ ಹ್ಯಾರಿಸ್ ಆಡಬೇಕು, ಅದಾದಮೇಲೆ ಜಾರ್ಜಿಯಾ ವೋಲ್, ಇವರು 3 ಜನ ಒಂಥರ ಭಯಂಕರ ಪ್ಲೇಯರ್ಸ್. ರಿಚಾ ಘೋಷ್ ಹೊಡಿತಾರೆ ಇಲ್ಲ ಅಂತಲ್ಲ, ಬಟ್ ಇವರು 3 ಸಿಕ್ಕಾಪಟ್ಟೆ ಸೂಪರಾಗಿ ಆಡಿದರೆ ಚೇಸ್ ಆರಾಮಾಗಿ ಆಗ್ಬೋದಂತ ಗ್ರೇಸ್ ಹ್ಯಾರಿಸ್ ಅವರು ಕೈ ಎತ್ತಿದ್ರು. ಮೇ ಬಿ UP ವಾರಿಯರ್ಸ್ ಅವರು ಬರಬೇಕಿತ್ತ ಅಂತ ಫೈನಲ್ಗೆ ಗ್ರೇಸ್ ಹ್ಯಾರಿಸ್ ಅವರಿಗೆ. ಯಾಕಂತಂದರೆ ಅವರ ರೆಕಾರ್ಡ್ ತೆಗೆದು ನೋಡಿದಾಗ ಈ WPL ಅಲ್ಲಿ UP ಅಗೇನ್ಸ್ಟ್ 2 ಮ್ಯಾಚಲ್ಲಿ ಕೂಡ ಚಿತ್ರಾನ್ನ ಪರ್ಫಾರ್ಮೆನ್ಸ್, ಮಿಕ್ಕಿದಂಥ ಯಾವ ಟೀಮ್ ಅಗೇನ್ಸ್ಟ್ ಕೂಡ ಒಳ್ಳೆಯದಾಗಿ ಪರ್ಫಾರ್ಮೆನ್ಸ್ ಬರಲಿಲ್ಲ ಗ್ರೇಸ್ ಹ್ಯಾರಿಸ್ ಅವರದು. ಅವರು ಸಿಂಗಲ್ ಡಿಜಿಟಿಗೆ ಔಟ್ ಆದರು. ಅದಾದ ಮೇಲೆ ವಿಶ್ವ ದಾಖಲೆ, ಈ ಒಂದು WPL ದಾಖಲೆ, ವಿಶ್ವ ದಾಖಲೆ ಅಂತ ಹೇಳಿ ತಪ್ಪಾಗ್ತದೆ, WPL ಇದು ದಾಖಲೆ ಏನು ಹೈಯೆಸ್ಟ್ ಏನು ಪಾರ್ಟ್ನರ್ಶಿಪ್ ಒಂದು ವಿಕೆಟಿಗೆ ಯಾವುದು ಅಂತಂದರೆ ಇವತ್ತಿನ ಒಂದು ಪಾರ್ಟ್ನರ್ಶಿಪ್ ಜಾರ್ಜಿಯಾ ವಾಲ್ ಮತ್ತು ಸ್ಮೃತಿ ಮಾಂಧಾನ. ನೋಡಿ, ಫಸ್ಟ್ 5 ಓವರ್ ಮುಗಿದಾಗ ಸ್ಮೃತಿ ಮಾಂಧಾನ ಅವರಿಗೆ ಬ್ಯಾಟಿಂಗ್ ಮಾಡಲಿಕ್ಕೆ ಸಿಕ್ಕಿದಂಥ ಬಾಲ್ ಕೇವಲ 5 ಓವರ್ ಆಗಿದೆ. ಪವರ್ ಪ್ಲೇದು 6 ಓವರಲ್ಲಿ 5 ಓವರ್ ಮುಗಿದಾಗಿದೆ. 5 ಬಾಲ್ ಸ್ಮೃತಿ ಮಾಂಧಾನಕ್ಕೆ ಸಿಕ್ಕಿದ್ದು. ಅದಾದ ಮೇಲೆ ಒಂದು ಅಕ್ಕ ಹೊಡೆದ್ರು 23 ಬಾಲಿಗೆ 50 ರನ್, ಫಾಸ್ಟೆಸ್ಟ್ 50 ಇನ್ ದಿ ಹಿಸ್ಟ್ರಿ ಆಫ್ WPL ಫೈನಲ್. ಆ ಕಡೆಯಿಂದ ಜಾರ್ಜಿಯಾ ವಾಲ್ ಅವ್ರದ್ದು ಕೂಡ ಹಾಗೆ ಸೂಪರ್. ಅವರ ಏನು ಈ ಒಂದು ಲೀಗ್ ಮ್ಯಾಚಲ್ಲಿ ಅವ್ರದ್ದೊಂದು ಫಸ್ಟ್ ಮ್ಯಾಚಲ್ಲಿ 50 ಹೊಡೆದಿದ್ರು ಬಿಟ್ಟರೆ ಬೇರೆ ಯಾವ ಮ್ಯಾಚಲ್ಲಿ ಏನು ಕಾಂಟ್ರಿಬ್ಯೂಷನ್ ಇರಲಿಲ್ಲ. ಆ್ಯಸ್ ಅ ಬ್ಯಾಟರ್ ಒಳ್ಳೆ ಫೀಲ್ಡರ್, ಅದೆಲ್ಲ ಒಪ್ತೇನೆ, ಆ್ಯಸ್ ಅ ಬ್ಯಾಟರ್ ಕಾಂಟ್ರಿಬ್ಯೂಷನ್ ಇರಲಿಲ್ಲ. ಬಟ್ ಇವತ್ತಿನ ಮ್ಯಾಚಲ್ಲಿ ಮಸ್ಟ್ ಆ್ಯಂಡ್ ಶುಡ್ ವಿನ್ ಮ್ಯಾಚ್. ಚಾಂಪಿಯನ್ ಆಗಬೇಕಂದ್ರೆ ವಿನ್ ಆಗಲೇಬೇಕು. ಸೂಪರ್. ಇವರಿಬ್ಬರು ಸೇರಿಕೊಂಡು ಎಲ್ಲ ಬೌಲರ್ಸನ್ನು ಟಾರ್ಗೆಟ್ ಮಾಡಿದ. ನಾನು ಅಂದ್ಕೊಂಡದ್ದು ಮ್ಯಾಡಿಸನ್ ಕ್ಯಾಪ್ ಅವ್ರನ್ನ ಟಾರ್ಗೆಟ್ ಮಾಡೋದಿಲ್ಲ, ಹಾಗೆ ಯಾರಿಗೆ ಸಹ ಮರ್ಯಾದೆಯೇ ಕೊಡಲಿಲ್ಲ. ಎಲ್ಲ ಬೌಲರ್ಸ್ ಇದು ಪ್ರತಿಯೊಂದು ಓವರಲ್ಲಿ 1 4 1 6 ಡಮ ಹೊಡಿತಾ ಹೋದರು. ಏನು ಇಬ್ಬರಲ್ಲಿ ಯಾರು 100 ಹೊಡಿಬೋದು ಅಂತ ನಾವು ಅಂದ್ಕೊಳ್ತಿದ್ದು, ಬಟ್ 100 ಹೊಡಿಲಿಕ್ಕಾಗಲಿಲ್ಲ. ಸ್ಮೃತಿ ಮಾಂಧಾನ ಅವರು 87 ರನ್, 41 ಬಾಲಿಗೆ 87 ರನ್, 212 ಸ್ಟ್ರೈಕ್ ರೇಟ್, ಸೂಪರ್. ಆ್ಯಂಡ್ ಆ ಕಡೆಯಿಂದ ಜಾರ್ಜಿಯಾ ವಾಲ್ 79 ರನ್, 14 4, 6 ಹೊಡಿಲ್ಲ ಬಟ್ 4, ಸೂಪರ್ ಬ್ಯಾಟಿಂಗ್. ಅಂದರೆ ಇಬ್ಬರಿಗೆ ಸಹ ಸಾಥ್ ಕೊಟ್ಕೊಂಡು ಉಂಟಲ್ಲ, ನಾ ಮೇಲ ನೀ ಮೇಲ ಇಲ್ಲ, ಒಟ್ಟಿಗೆ ಹೋಗುವಂತ ಅಂದ್ಕೊಂಡು ಹೋದಂತಹ ರೀತಿ 54 ಬಾಲಿಗೆ 79 ರನ್. ಇವರೇ ಅಂದರೆ ನಾಟ್ ಔಟ್ ಆಗಿ ಚೇಸ್ ಮಾಡ್ತಾರಂತ ಅಂದ್ಕೊಳೋದು, ಬಟ್ ಜಾರ್ಜಿಯಾ ವಾಲ್ ಔಟ್ ಆದರು. ಅದಾದಮೇಲೆ ರಿಚಾ ಘೋಷ್ ಅವರು ಬಂದರು, ಅವರು ಔಟ್ ಆದರು. ಒಂಚೂರು ಟೆನ್ಷನ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಯಾವಾಗ ಸ್ಮೃತಿ ಮಾಂಧಾನ ಔಟ್ ಆದ್ರಲ್ಲ. ಅಂದರೆ ಲಾಸ್ಟ್ ಓವರ್ ತನಕ ಹೋಗೋದಂತೂ ಖಾತ್ರಿ ಆಯಿತು ಮ್ಯಾಚ್. ಲಾಸ್ಟ್ ಓವರ್ಗೆ 11 ರನ್ ಅಂತ ಅಂದ್ಕೊಳ್ತೇನೆ, 11 ರನ್ ಬೇಕಿತ್ತು. ಆ್ಯಂಡ್ ಥ್ಯಾಂಕ್ಫುಲಿ ಏನು ಸ್ಮೃತಿ ಮಾಂಧಾನ ಅವರು ಔಟ್ ಆದಮೇಲೆ ರಾಧಾ ಯಾದವ್ ಅವರು ಬಂದರು. ಅವರು ಫಸ್ಟ್ ಬಾಲೇ 6 ಹೊಡ್ಲಿಕ್ಕೆ ಹೋಗಿ ಬಾಲ್ ಸೀದಾ ಮೇಲೆ ಹೋಗಿ ಕ್ಯಾಚ್ ಬಿಟ್ಟು ಆ ಬಾಲ್ ಮತ್ತೆಲ್ಲೋ ಮುಂದೆ ಹೋಗಿ 2 ರನ್ ಬಂತು. ಅದು ಕ್ರೂಷಿಯಲ್ ರನ್ ಅಂತ ನನ್ನ ಭಾವನೆ. ರಾಧಾ ಯಾದವ್ ಅವರು ಕೂಡ ಔಟ್ ಆಗಿದ್ದಿದ್ರೆ ಭಾರೀ ಟೆನ್ಷನ್ ಆಗ್ತಾಯಿತ್ತು. ಯಾವುದೋ ನ್ಯೂ ಬ್ಯಾಟರ್ ಬರ್ತಾಯಿದ್ರು, ಸುಮ್ಮನೆ ಟೆನ್ಷನ್. ಪುಣ್ಯ ಆ ಒಂದು ಡ್ರಾಪ್ ಕ್ಯಾಚ್. ಥ್ಯಾಂಕ್ ಯು ಸೊ ಮಚ್ ಡೆಲ್ಲಿ ಕ್ಯಾಪಿಟಲ್ಸ್ ವುಮೆನ್ಸ್ ಟೀಮ್, ನೀವು ಕ್ಯಾಚ್ ಬಿಟ್ಟೋದಕ್ಕೆ ನಮಗೆ ಹೆಲ್ಪ್ ಆಯಿತು. ಆ್ಯಂಡ್ ಲಾಸ್ಟ್ ಓವರಲ್ಲಿ ರಾಧಾ ಯಾದವ್ ಅವರು 2 ಬಾಲಿಗೆ 2 4 ಹೊಡೆದು ಇನ್ನೂ ಕೂಡ 2 ಬಾಲ್ ಇರುವಾಗಲೇ RCB ವುಮೆನ್ಸ್ ತಂಡ ಚಾಂಪಿಯನ್ ಆದರು. ವಾವ್, ಭಯಂಕರ ಮಾರ. ನಂಗೆ ಖುಷಿಯಾದದ್ದು ಏನು ಅಂತಂದರೆ ಎಲ್ಲಿ ಕೂಡ ರಿಕ್ವೈರ್ಡ್ ರನ್ ರೇಟ್ ಅಂತ ಹೇಳ್ತಾರಲ್ಲ, ಅದು 12 ಎಲ್ಲ ಟಚ್ ಆಗಲೇ ಇಲ್ಲ. ಫುಲ್ ಕಂಟ್ರೋಲಲ್ಲಿಯೇ ಇತ್ತು ಮ್ಯಾಚ್. ಎಸ್, ರಿಚಾ ಘೋಷ್ ಮತ್ತು ಸ್ಮೃತಿ ಮಾಂಧಾನ, ಜಾರ್ಜಿಯಾ ವಾಲ್ ಎಲ್ಲ ಪಟ ಒಂದು ಚಿಕ್ಕ ಆ ಒಂದು ಫೇಸಲ್ಲಿ 3 ವಿಕೆಟ್ ಹೋದಾಗ ಪಟ್ಟಕ್ಕಂತ ಒಂದು ಟೆನ್ಷನ್ ಆಗಿದ್ದಂತೂ ಹೌದು. ಬಟ್ ಎಲ್ಲಿ ಕೂಡ ಮ್ಯಾಚ್ ಇದು ಕೈ ತಪ್ಪಿ ಹೋಗಿದೆ, ಏನೋ ಒಂದು ಪವಾಡ ಆಗಬೇಕು ಆ ಥರದ್ದು ಎಲ್ಲೂ ಕೂಡ ಇರಲಿಲ್ಲ. ಅಷ್ಟು ಕ್ಯಾಲ್ಕುಲೇಟಿವ್, ಅಷ್ಟು ಸ್ಮೂತ್ ಚೇಸ್. ನನಗೆ WPL ಅಲ್ಲಿ ಹೈ ಸ್ಕೋರಿಂಗ್ ಮ್ಯಾಚಲ್ಲಿ ಇಷ್ಟು ಸ್ಮೂತ್ ಚೇಸ್ ನೋಡಿದ್ದು ನನಗೆ ನೆನಪೇ ಇಲ್ಲ. ಈ ಕಂಗ್ರ್ಯಾಚುಲೇಷನ್ಸ್ RCB ವುಮೆನ್ಸ್ ತಂಡ. ಲಾಸ್ಟ್ ಇಯರ್ RCB ಮೆನ್ಸ್ ಟೀಮ್ ಏನು IPL ಗೆದ್ದಿದ್ರು, ಅದಾದಮೇಲೆ ಅದೇ ಒಂದು ಸ್ಟ್ರೀಕನ್ನು ಈಗ ಕಂಟಿನ್ಯೂ ಮಾಡಿಕೊಂಡು ಹೋಗಿದ್ದಾರೆ. ವುಮೆನ್ಸ್ ಟೀಮ್ ವಿನ್ ಆಗಿದೆ. ಹೋಪ್ಫುಲಿ ಈಗ T20 ವರ್ಲ್ಡ್ ಕಪ್ ಆದಮೇಲೆ IPL ಸ್ಟಾರ್ಟ್ ಆಗ್ತದಲ್ಲ, IPL ಅಲ್ಲಿ ಎಲ್ಲಾದರೂ ಮೆನ್ಸ್ ಟೀಮ್ ಮತ್ತೆ ಪುನಃ ವಿನ್ ಆದರೆ ಇದೊಂಥರ ಖುಷಿ ಇನ್ನೂ ಸಹ 3 ಪಟ್ಟು ಜಾಸ್ತಿ ಆಗ್ತದೆ.
ನಿಮ್ಗೇನು ಅನಿಸಿತು ಮ್ಯಾಚ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಐನೋ ಸುಮಾರು ಜನ ಅಂದರೆ ಮುಂಬೈ ಇಂಡಿಯನ್ಸ್ ಫ್ಯಾನ್ಸು, ನಾನು ಕಮೆಂಟ್ ಸೆಕ್ಷನ್ ನೋಡ್ತಾ ಇದ್ದೆ, ಎಲ್ಲ ಡೆಲ್ಲಿಗೆ ಸಪೋರ್ಟಿವ್ ಇದ್ದರು. ಅದು ಏನೋ ಓಕೆ, ಅದೇನು ಆಶ್ಚರ್ಯ ಏನಲ್ಲ. ಓಕೆ, ನಾನೇನು ಗೇಲಿ ಮಾಡೋದಿಲ್ಲ, ಎಂಥದ್ದು ಅಲ್ಲ. ಎಲ್ಲಿ ಎಡವಿದ್ರು, ನೀವು ಸಪೋರ್ಟ್ ಮಾಡ್ತಿದ್ದಂತಹ ಟೀಮ್ ಇವತ್ತು ಎಲ್ಲಿ ಎಡವಿದ್ರು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಬ್ಯಾಡ್ ಬೌಲಿಂಗ್ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ಡೆಲ್ಲಿದು ಫೆಂಟಾಸ್ಟಿಕ್ ಬ್ಯಾಟಿಂಗ್ ಮಾರ್ರೆ, ಏನು ಸ್ಮೃತಿ ಮಂದನ ಮತ್ತು ಜಾರ್ಜಿ ಅವಾಲು ಆ ಥರ ಬ್ಯಾಟಿಂಗ್ ಮಾಡಿದರೆ ಎಂಥ ಬಾಲ್ ಹಾಕಿದ್ರು ಸಹ 4 ಅಥವಾ 6 ಹೋಗ್ತದೆ. ಅಷ್ಟು ಯಾವುದೋ ಬೇರೆ ಫ್ಲೋ ಅಲ್ಲಿದ್ದರು ಇವತ್ತು. ಟಫ್ ಲಕ್ ಡೆಲ್ಲಿ ಕ್ಯಾಪಿಟಲ್ಸ್, ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಐ ಫೀಲ್ ಬ್ಯಾಡ್ ಫಾರ್ ದೆಮ್. ಬಟ್ ಎಸ್ RCB 88,000 ಆಗಲೇಬೇಕು, ಸಬ್ಸ್ಕ್ರೈಬರ್ಸ್ ಆಗಲೇಬೇಕು. 89 ಆದರೆ ಚಿಂದಿ ನೀವು. ಸರಿಯಾಗಿ ಬರುವ. ನಮಸ್ಕಾರ.